Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಸ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೆಲಕಾಲ ಅರ್ಜಿ ವಿಚಾರಣೆ ಮುಂದೂಡಿದಂತ ವಿಶೇಷ ಕೋರ್ಟ್. ಎಸ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಕಾಲ ಅರ್ಜಿ ವಿಚಾರಣೆಯನ್ನ ವಿಶೇಷ ಕೋರ್ಟ್ ಮುಂದೂಡಿದೆ. ನಿರೀಕ್ಷಣಾ ಜಾಮೀನು ಕೋರಿ ಶಾಸಕ ರೇವಣ್ಣ ಅರ್ಜಿ ಸಲ್ಲಿಸಿದ್ರು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದರೆ ನಿರೀಕ್ಷಣಾ ಜಾಮೀನು ಕೋರಿ ಶಾಸಕ ರೇವಣ್ಣ ಏನೋ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೆಲಕಾಲ ಅರ್ಜಿ ವಿಚಾರಣೆಯನ್ನು ವಿಶೇಷ ಕೋರ್ಟ್ ಮುಂದೂಡಿದೆ. ಇನ್ನೂ ಕೂಡ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಈಗ ಕೆಲಕಾಲ ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ ವಿಶೇಷ ಕೋರ್ಟ್ ಅಂತ ಗೊತ್ತಾಗಿದೆ. ಭಾಳ ಮುಖ್ಯವಾಗಿ ಇಲ್ಲಿ ಅತ್ಯಾಚಾರದ ಒಂದು ಆರೋಪ ಇರೋದರಿಂದ ಆ ಸೆಕ್ಷನ್ ಈಗ ಹೇಗೆ ಲಾಗು ಆಗುತ್ತೆ ಅನ್ನೋದು. ಇನ್ನೊಂದು ಕಡೆ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ SIT ಕೂಡ ಆಕ್ಷೇಪವನ್ನು ಸಲ್ಲಿಸಿದೆ. ಯಾಕಂದರೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ಪ್ರಭಾವಿ ಆಗಿರುವಂಥ ಕಾರಣ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಕ್ಷಿದಾರರ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕೆ SIT ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನನ್ನು ಕೊಡಬಾರದು ಅನ್ನೋ ಒತ್ತಾಯ ಮಾಡುವಂಥ ನಿರೀಕ್ಷೆ ಇದೆ. ಎಸ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಕೆಲಕಾಲ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಇನ್ನು ರೇವಣ್ಣ ಪ್ರಜ್ವಲ್ಗೆ 3ನೇ ನೋಟಿಸನ್ನು ಕೊಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಇಬ್ಬರಿಗೂ ಕೂಡ 3ನೇ ಬಾರಿ ನೋಟಿಸ್ ನೀಡ್ತಿರುವಂಥ SIT. ಯಾಕಂದರೆ ಇದುವರೆಗೆ 2 ನೋಟಿಸನ್ನು ನೀಡಿದರೂ ಕೂಡ ಇಬ್ಬರು ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ 3ನೇ ಬಾರಿ ನೋಟಿಸ್ ನೀಡಲು ತಯಾರಿ ನಡೀತಿದೆ. ಮೊದಲ ನೋಟಿಸ್ಗೆ 1 ವಾರ ಕಾಲಾವಕಾಶವನ್ನು ಕೇಳಿದಂಥ ಪ್ರಜ್ವಲ್ ಮೊದಲ ನೋಟಿಸ್ ಕೊಟ್ಟಾಗ ಇದುವರೆಗೆ 2 ನೋಟಿಸ್ಗೂ ಕೂಡ ಇಬ್ಬರು ಉತ್ತರ ಕೊಟ್ಟಿಲ್ಲ, ಅಂದರೆ ಹಾಜರಾಗಿಲ್ಲ ವಿಚಾರಣೆಗೆ. ಮೊದಲ ನೋಟಿಸ್ಗೆ 1 ವಾರ ಕಾಲಾವಕಾಶ ಕೇಳಿದ್ದ ಪ್ರಜ್ವಲ್ ನೋಟಿಸ್ ಜಾರಿಯಾದ 24 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಹೀಗಾಗಿ ಮತ್ತೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲಿದೆ SIT. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲು. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ ಸೆಕ್ಷನ್ಗಳಡಿ FIR, IPC ಸೆಕ್ಷನ್ 376(2)N ಅಡಿ SITಯಿಂದ ಕೇಸ್ ದಾಖಲಾಗಿದೆ. ಪ್ರಜ್ವಲ್ ದೇಶಕ್ಕೆ ಮರಳ್ತಾ ಇದ್ದ ಹಾಗೆಯೇ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. IPC ಸೆಕ್ಷನ್ 506 ಒಂದು ಕಡೆ ಅಪರಾಧಿಕ ಉದ್ದೇಶದಿಂದ ಬೆದರಿಸೋದು. ಈ ಸೆಕ್ಷನ್ ಅಡಿಯಲ್ಲಿ 2 ವರ್ಷ ಜೈಲಾಗುವಂಥ ಸಾಧ್ಯತೆ ಇದೆ. ಹಾಗೆಯೇ 3ನೇದು IPC ಸೆಕ್ಷನ್ 354A1 ಲೈಂಗಿಕ ಬೇಡಿಕೆಗೆ ಒತ್ತಾಯಿಸೋದು. ಈ ಸೆಕ್ಷನ್ ಅಡಿಯಲ್ಲಿ ಗರಿಷ್ಠ 3 ವರ್ಷ ಶಿಕ್ಷೆ ಆಗ್ಬೋದು. ಇನ್ನು IPC ಸೆಕ್ಷನ್ 354B ಅಪರಾಧಿಕ ಉದ್ದೇಶಕ್ಕೆ ಮಹಿಳೆ ಮೇಲೆ ಹಲ್ಲೆ. ಇದರಲ್ಲೂ ಕೂಡ 3 ವರ್ಷ ಜೈಲಿದೆ. ಇನ್ನು 354C ಮಹಿಳೆ ಇಚ್ಛೆಗೆ ವಿರುದ್ಧವಾಗಿ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡೋದು. ಇದು ಕೂಡ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಆಗುತ್ತೆ. ಇನ್ನು ಮೊದಲನೇದು ಭಾಳ ಗಂಭೀರವಾಗಿರುವಂಥದ್ದು ಅಂತಂದರೆ ಒಬ್ಬ ಮಹಿಳೆ ಮೇಲೆ ನಿರಂತರವಾದ ಅತ್ಯಾಚಾರ ಅನ್ನೋ 376. ಇದು ಭಾಳ ಗಂಭೀರವಾದಂಥ ಸೆಕ್ಷನ್ ಆಗುತ್ತೆ. ಹಾಗೆಯೇ ಅಪರಾಧಿಕ ಉದ್ದೇಶದಿಂದ ಬೆದರಿಸೋದು. IPC ಸೆಕ್ಷನ್ 354A1 ಲೈಂಗಿಕ ಬೇಡಿಕೆಗೆ ಒತ್ತಾಯಿಸೋದು. ಈ ಸೆಕ್ಷನ್ ಅಡಿಯಲ್ಲಿ 3 ವರ್ಷ ಗರಿಷ್ಠ ಶಿಕ್ಷೆ ಆಗ್ಬೋದು. ಹಾಗೆಯೇ IPC ಸೆಕ್ಷನ್ 354B ಅಪರಾಧಿಕ ಉದ್ದೇಶದಿಂದ ಮಹಿಳೆ ಮೇಲೆ ಹಲ್ಲೆ ಮಾಡುವಂಥದ್ದು. ಇನ್ನು ಮಹಿಳೆ ಇಚ್ಛೆಗೆ ವಿರುದ್ಧವಾಗಿ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡೋದೇನಿದೆ ಈ ಸೆಕ್ಷನ್ ಅಡಿಯಲ್ಲಿ ಗರಿಷ್ಠ 7 ವರ್ಷ ಶಿಕ್ಷೆ ವಿಧಿಸಬಹುದು 354C. ಪ್ರಜ್ವಲ್ ವಿರುದ್ಧ ದಾಖಲಾದಂಥ ಕೇಸ್ಗಳೇನು ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಕನಿಷ್ಠ 10 ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ಕೂಡ 376 ಸೆಕ್ಷನ್ ಪ್ರಕಾರ ಆಗ್ಬೋದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.